ರೆಡಿ ಸರ್. ವುಮೆನ್ ಶುಡ್ಸ್ ಟೇಕ್ ಎ ಸ್ಟ್ಯಾಂಡ್ ಅಂದರೆ ಹೆಣ್ಣು ಮಗಳು ಒಂದು ದೃಢವಾದ ನಿಲುವು ತಗೊಳ್ಬೇಕು ಅನ್ನೋದು ಒಂದು ನಿಮ್ಮ ಅಭಿಪ್ರಾಯ. ನಾನು ಇದಕ್ಕೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಹೆಣ್ಣು ಆ ನಿಲುವು ತಗೊಳ್ಬೇಕು ಅಂತಂದರೆ ಮೊದಲಿಗೆ ನಮ್ಮ ಸಮಾಜದಲ್ಲಿ ಗಂಡು ಮಕ್ಕಳು ಮತ್ತು ಗಂಡಸರ ವಿಚಾರ ರೀತಿ ಇದೆಯಲ್ಲ, ಅದು ಬದಲಾವಣೆ ಆಗಬೇಕು. ಯಾಕಂದರೆ ಒಂದು ಹೆಣ್ಣು ಶೋಷಣೆಗೆ ಒಳಗಾಗಿದ್ದಾಳೆ, ಅವಳಿಗೆ ಒಂದು ಅತ್ಯಾಚಾರಗಳು ನಡೆದಿದೆ ಅಂತಂದರೆ ನಾವು ಯಾರು ಮಾಡಿದರೂ ಅವರನ್ನು ದೋಷಿಸೋಕ್ಕೂ ಮುಂಚೆ ಅವಳನ್ನು ತುಂಬ ಕೀಳಾಗಿ ನೋಡುವಂಥ ಒಂದು ಪರಿಸರ ನಿರ್ಮಾಣ ಆಗಿದೆ. ಅದರಿಂದ ಏನಾಗುತ್ತೆ, ಆ ಅವಮಾನಗಳು ಅನುಭವಿಸ್ಬಾರ್ದು, ನನಗೆ ಹೀಗಾಗಿದೆ ಅಂತಂದರೆ ಸಮಾಜ ನನ್ನ ಕೆಟ್ಟ ದೃಷ್ಟಿಯಿಂದ ನೋಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತಂದ್ಬಿಟ್ಟು ಎಷ್ಟೊಂದು ಕೇಸ್ಗಳು ದಾಖಲೆನೇ ಆಗಲ್ಲ. ಯಾವಾಗ ಒಬ್ಬ ಕ್ರಿಮಿನಲ್ಲಿಗೆ ಅಥವಾ ಒಂದು ಹೆಣ್ಣು ಮೇಲೆ ಒಂದು ಕೆಟ್ಟ ಕಣ್ಣಿಟ್ಟಿರ್ತಕ್ಕಂಥ ಅಥವಾ ಕೆಟ್ಟ ಕೃತ್ಯ ಮಾಡಿರೋನು ಈ ಹೆಣ್ಣು ಸುಮ್ಮನಿರಲ್ಲ, ಹೋಗಿ ಸಮಾಜದಲ್ಲಿ ಇದನ್ನು ಹೇಳ್ಕೊಳ್ತಾಳೆ, ಧೈರ್ಯವಾಗಿ ಹೇಳ್ಕೊಳ್ತಾಳೆ, ಅದಕ್ಕೆ ಕಠಿಣ ಕಾನೂನು ಕ್ರಮಗಳು ಜಾರಿಯಾಗಿದ್ದಾವೆ ಅಂತಂದಾಗ ಅವನಿಗೆ ಒಂದು ಭಯ ಅನ್ನೋದೇನಿರುತ್ತಲ್ಲ, ಅದು ನಿಜವಾಗ್ಲೂ ಮೂಡಿಬರುತ್ತೆ. ಸೊ ಫಸ್ಟು ನಾವು ಸೊಸೈಟಿನಲ್ಲಿ ಒಂದು ಹೆಣ್ಣಿಗೆ ನೋಡುವಂಥ ರೀತಿ ಬದಲಾವಣೆ ಆಗಬೇಕು. ನಾವು ಹೇಳ್ತೀವಿ ಎತ್ರ ನಾರಿಷ್ಟು ಪೂಜಂತೆ ನಮ್ಮಂತೆ ತತ್ರ ದೇವತಾ ಅಂತ. ಆ ಹೆಣ್ಣು ಎಷ್ಟು ಪ್ರೊಟೆಕ್ಟಿವ್ ಆಗಿರ್ತಾಳೆ. ನಾನೊಂದು ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ನನ್ನ ಬಾಯ್ ಫ್ರೆಂಡ್ ಆಗಿರ್ಬೋದು, ಗಂಡನೇ ಆಗಿರ್ಬೋದು, ತಂದೆನೇ ಆಗಿರ್ಬೋದು, ಯಾರ ಹತ್ರನೂ ಕೂಡ ನಾನು ಮುಚ್ಚು ಮರೆ ಇಲ್ಲದೆ ನನ್ನ ಹತ್ರ ಈ ಥರ ಆಯಿತು, ಈ ಥರದೊಂದು ಘಟನೆ ನಡೀತು ಅಂತ ಹೇಳ್ಕೊಳ್ಳೋಂಥ ಧೈರ್ಯ ಅವಳಿಗೆ ಬರಬೇಕು. ಆ ಧೈರ್ಯ ಬರಬೇಕಂತಂದರೆ ಆ ಧೈರ್ಯ ನಾವುಗಳು ಅವಳಿಗೆ ಕೊಡಬೇಕು. ಅವಳು ತಪ್ಪಿತಸ್ಥೆ ಅಲ್ಲ, ಶಿ ಈಸ್ ಪ್ಯೂರ್. ಮಾಡಿದಂಥವರು ಅವರು ರಾಕ್ಷಸರು, ಅವರು ಕ್ರಿಮಿನಲ್, ಅವ್ರಿಗೆ ನಾವು ಶಿಕ್ಷೆ ಕೊಡಬೇಕಾಗಿದೆ, ಅವರನ್ನು ಕೀಳು ಭಾವನೆಯಿಂದ ನೋಡಬೇಕಾಗಿದೆ, ಅವರಿಗೆ ಅವಮಾನ ಮಾಡಬೇಕಾಗಿರೋದು ನಾವು, ಹೆಣ್ಮಕ್ಳಿಗಲ್ಲ. ಸೊ ಈ ಥರದ ಪರಿಸರ ನಿರ್ಮಾಣ ಆಗಬೇಕು. ಹಾಗಾದಾಗಲೇ ಸಮಾಜದಲ್ಲಿ ಸುಧಾರಣೆ ಬರೋಕ್ಕೆ ಸಾಧ್ಯ.